ಇತ್ತೀಚೆಗೆ ಕಾಡಿನಲ್ಲಿ ಕತ್ತಲಾದರೆ ಸಾಕು ಕಳ್ಳರ ಹಾವಳಿ ತುಂಬ ಜಾಸ್ತಿಯಾಗಿತ್ತು. ಪ್ರತಿ ಹಕ್ಕಿಯ ಮನೆಯಲ್ಲಿ ಏನಾದರೊಂದು ಕಳುವಾಗ್ತಿತ್ತು. ಒಂದು ದಿನ ಈ ಕಳ್ಳ ಗೂಬೆಗಳು ಕಾಗೆಯ ಮನೆಯನ್ನ ಲೂಟಿ ಮಾಡಬೇಕು ಅಂತ ಬಂದಿದ್ರು. ಈ ಕವ್ವನು ತುಂಬ ಜಾಣ. ಅವನು ಈ ಕಳ್ಳ ಗೂಬೆಗಳನ್ನು ಮೊದಲೇ ನೋಡಿಬಿಟ್ಟಿದ್ದ. ಅಂದರೆ ಈ ಕಳ್ಳಗೂಬೆಗಳು ನಮ್ಮ ಮನೆಯನ್ನ ಲೂಟಿ ಮಾಡೋದಕ್ಕೆ ಬಂದಿದ್ದಾರೆ. ಏನಾದರೂ ಉಪಾಯ ಮಾಡಬೇಕು. ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಇವತ್ತೇ ಮನೆಗೆ ತರಬೇಕಾ ನಾನು? ಏನೇ ಆಗಲಿ ಈ ಕಳ್ಳರನ್ನ ಓಡಿಸೋಣ ಅಂತ ಕವ್ವ ಕವ್ವಿಗೆ ವಿಷಯ ತಿಳಿಸ್ತಾನೆ. ಏನ್ರಿ ಹೇಳ್ತಿದ್ದೀರಾ? ಅಯ್ಯೋ, ನಮ್ಮ ದುಡ್ಡು! ಸುಮ್ಮನಿರು ಕವ್ವಿ, ಕಿರಿಚಬೇಡ. ನೋಡು, ನಾನು ಹೇಗೆ ಹೇಳ್ತೇನೋ ಹಾಗೆ ಮಾಡೋಣ ಅಂತ ಕವ್ವ ಕವ್ವಿ ಹತ್ರ ಹೋಗಿ ಜೋರಾಗಿ, ನೋಡು ಕವ್ವಿ, ನಮ್ಮ ಕಾಡಿನಲ್ಲಿ ಈಗ ಕಳ್ಳರ ಹಾವಳಿ ಜಾಸ್ತಿ ಆಗ್ತಿದೆ. ಅದಕ್ಕೆ ನಾವು ನಮ್ಮ ಮನೆಯಲ್ಲಿರೋ ದುಡ್ಡು ಬಂಗಾರನ್ನೆಲ್ಲ ಗಂಟು ಕಟ್ಟಿ ನಮ್ಮ ತೋಟದ ಬಾವಿಗೆ ಎಸೆದು ಬಿಡೋಣ. ಇದರಿಂದ ಕಳ್ಳರಿಗೆ ನಮ್ಮ ಮನೆಯಲ್ಲಿ ಏನೂ ಸಿಗದೆ ಹೊರಟು ಹೋಗ್ತಾರೆ. ಸರಿ, ಆಯ್ತು ರೀ, ಹಾಗೆ ಮಾಡೋಣ ಅಂತ ಒಂದು ಗೋಣಿ ಚೀಲದಲ್ಲಿ ಕಲ್ಲುಗಳನ್ನು ತುಂಬಿಸ್ತಾರೆ. ಅದನ್ನು ಬಾವಿಗೆ ಎಸೆತಾರೆ. ಅದನ್ನು ನೋಡಿದ ಈ ಗೂಬೆಗಳಿಗೆ ತುಂಬ ಖುಷಿಯಾಗುತ್ತೆ. ಅಂತೂ ಈ ಕವ್ವನ ಸಂಪತ್ತು ನಮ್ಮ ಪಾಲಾಯಿತು ಅಂತ ಬಾವಿನ ಇಣುಕಿ ನೋಡ್ತಾರೆ. ತುಂಬ ಆಳವಾಗಿದೆ, ನೀರು ಕೂಡ ಇದೆ, ನೋಡೋದಕ್ಕೂ ಭಯ ಆಗುತ್ತೆ. ಇನ್ನು ಈ ಚೀಲವನ್ನು ನೀರಿನಿಂದ ಹೇಗೆ ತೆಗೆಯೋದು? ಅಷ್ಟೊತ್ತಿಗೆ ಮನೆಯೊಳಗಿನಿಂದ ಕವ್ವ ಕವ್ವಿಗೆ ಹೇಳ್ತಾನೆ, ಕವ್ವಿ, ಇನ್ನು ನಾವು ನೆಮ್ಮದಿಯಿಂದ ಮಲ್ಗೋಣ. ನಮ್ಮ ಸಂಪತ್ತು ಬಾವಿಯ ಒಳಗಿದೆ. ಅದರ ನೀರನ್ನು ಖಾಲಿ ಮಾಡಿದರೆ ಮಾತ್ರ ನಮ್ಮ ಸಂಪತ್ತು ಕಳ್ಳರ ಪಾಲಾಗುತ್ತೆ ಅಂತ ಮಾತಾಡಿ ಕವ್ವಿನ ಮಲ್ಗೋದಕ್ಕೆ ಹೇಳಿ ತಾನು ಮೆಲ್ಲಗೆ ಮನೆಯಿಂದ ಹೊರಗೆ ಬಂದು ನೋಡ್ತಾನೆ. ಕಳ್ಳರು ನೀರೆಳಿತಾ ಇದ್ರು. ಅಂತೂ ಕವ್ವನ ಪ್ಲ್ಯಾನ್ ವರ್ಕ್ ಆಯಿತು. ಕವ್ವನಿಗೆ ಅದನ್ನು ನೋಡಿ ನಗು ಬಂತು. ಆಮೇಲೆ ಕವ್ವ ಬೆಳಗಿನ ಜಾವ ಮತ್ತೆ ಬಂದು ನೋಡ್ತಾನೆ. ಈ ಎರಡು ಕಳ್ಳ ಗೂಬೆಗಳು ನೀರೆಳೆದು ಸುಸ್ತಾಗಿ ಬಾವಿ ಹತ್ತಿರನೇ ಕುಳಿತಿದ್ರು. ಪಾಪ, ಅವರಿಗೆ ಜೋರಾಗಿ ಹಸಿವಾಗ್ತಿತ್ತು ಅನಿಸುತ್ತೆ. ಅಲ್ಲಿಗೆ ಬಂದ ಕವ್ವ ಹೇಳ್ತಾನೆ, ಅಂತೂ ಇಷ್ಟು ಆಳವಿದ್ದ ಬಾವಿಲಿ ನನ್ನ ತೋಟಕ್ಕೆ ನೀರು ಸುರಿಯುವುದೇ ದೊಡ್ಡ ಸಮಸ್ಯೆ ಆಗಿತ್ತು. ಆದರೆ ನಿಮ್ಮಿಂದ ಅದು ಸುಲಭ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾನೆ. ಅವನ ಮಾತನ್ನ ಕೇಳಿದ ಗೂಬೆಗಳು ಕೂಡಲೇ ಅಲ್ಲಿಂದ ಹಾರಿ ಹೋಗ್ತವೆ. ಅದಕ್ಕೆ ಹೇಳೋದು, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ.